ಜಿಲ್ಲಾ ಪೊಲೀಸ್ ಠಾಣೆಯ ಮುಂದೆ ಪೊಲೀಸರ ಅಕ್ರಮ ಬಯಲಾಗಿದೆ. ಭಕ್ತರು ಯಾವ ರೀತಿ ದೇವಸ್ಥಾನಕ್ಕೆ ಹೋದ್ರೆ ಒಂದು ಹುಂಡಿಗೆ ಹಣವನ್ನ ಹಾಕಿ ಬರ್ತಾರೋ ಅದೇ ರೀತಿ ಅಂತಾರಾಜ್ಯದಿಂದ ಬರುವಂತಹ ಲಾರಿ ಚಾಲಕರು ಪೊಲೀಸರಿಗೆ ಹಣವನ್ನ ನೀಡ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೆ ಹಣ? ಯಾಕೆ ಪೊಲೀಸರು ಈ ರೀತಿ ಲಾರಿ ಚಾಲಕರಿಂದ ಹಣವನ್ನ ಕಲೆಕ್ಟ್ ಮಾಡ್ತಾ ಇರೋದು? ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಜಿಲ್ಲಾ ಪೊಲೀಸ್ ಠಾಣೆ ಎದುರೇ ಪೊಲೀಸಪ್ಪನ ರೋಲ್ ಕಾಲಾಟ ಬಯಲಾಗಿದೆ. ಗೌನಿಪಲ್ಲಿ ಪೊಲೀಸ್ ಠಾಣೆ ಎದುರೇ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಪೊಲೀಸಪ್ಪ. ಅಂತಾರಾಜ್ಯದ ಮಧ್ಯೆ ಸಂಚರಿಸೋ ಲಾರಿಗಳೇ ಇವರ ಟಾರ್ಗೆಟ್. ಇಲ್ಲಿ ಪ್ರತಿ ಲಾರಿ ಚಾಲಕನು ಹಣ ಕೊಟ್ಟು ಹೋಗಬೇಕು. ಅಮೋಘ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಪೊಲೀಸರ ವಸೂಲಿ ದಂಧೆ ಬಯಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿದ್ದಂತಹ ಪೊಲೀಸರೇ ಹೀಗೆ ಮಾಡಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ. ಪ್ರತಿ ಲಾರಿಯ ಬಳಿಯೂ ಹಣ ವಸೂಲಿ ಮಾಡೋ ಪೊಲೀಸರ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೋಲಾರ ಜಿಲ್ಲಾ ಪೊಲೀಸ್ ಠಾಣೆ ಎದುರೇ ಪೊಲೀಸರ ಅಕ್ರಮ ಬಯಲಾಗಿರುವಂತದ್ದು. ಅಂತಾರಾಜ್ಯದ ಮಧ್ಯೆ ಸಂಚರಿಸೋ ಲಾರಿಗಳನ್ನ ಟಾರ್ಗೆಟ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಪೊಲೀಸರು. ಅಲ್ಲಿ ಪ್ರತಿ ಲಾರಿ ಚಾಲಕನು ಕೂಡ ಹಣವನ್ನ ಕೊಟ್ಟು ಮುಂದೆ ಹೋಗಬೇಕು. ಅಮೋಘ ಟಿವಿ ರಹಸ್ಯ ಕಾರ್ಯಾಚರಣೆಯಲ್ಲಿ ಪೊಲೀಸರ ಅಕ್ರಮ ಬಯಲಾಗಿದೆ. ಕೋಲಾರ ಜಿಲ್ಲಾ ಪೊಲೀಸ್ ಠಾಣೆ ಎದುರೇ ಪೊಲೀಸರು ಅಕ್ರಮವನ್ನ ನಡೆಸ್ತಾ ಇದ್ದಾರೆ. ಇನ್ನು ಅಕ್ರಮಕ್ಕೆ ತಡೆ ಹಾಕಬೇಕಾಗಿದ್ದ ಪೊಲೀಸರಿಂದಲೇ ಅಕ್ರಮ ಶುರುವಾಗಿದೆ. ಇನ್ನು ಅಂತಾರಾಜ್ಯದಿಂದ ಏನು ಲಾರಿಗಳು ಬರ್ತಾವೆ, ಲಾರಿ ಚಾಲಕರಿಂದ ಹಣವನ್ನ ವಸೂಲಿ ಮಾಡುವಂತಹ ದಂಧೆಯನ್ನ ಶುರು ಮಾಡಿದ್ದಾರೆ ಪೊಲೀಸರು. ಅಂತಾರಾಜ್ಯ ಮಧ್ಯೆ ಸಂಚರಿಸೋ ಲಾರಿಗಳೇ ಇವರ ಟಾರ್ಗೆಟ್. ಇನ್ನು ಭಕ್ತರು ಏನ್ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಹುಂಡಿಗಳಿಗೆ ಹಣವನ್ನ ಹಾಕಿ ಬರ್ತಾರೋ ಅದೇ ರೀತಿ ಈ ಒಂದು ಮಾರ್ಗದಲ್ಲಿ ಸಂಚರಿಸುವಂತಹ ಲಾರಿ ಚಾಲಕರು ಪೊಲೀಸರ ಜೇಬಿಗೆ ಹಣವನ್ನ ಹಾಕಿ ಮುಂದೆ ಹೋಗ್ಬೇಕು. ಪೊಲೀಸರು ಹೊಸ ವಸೂಲಿ ದಂಧೆನ ಶುರು ಮಾಡಿಕೊಂಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ. ಅಮೋಘ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಪೊಲೀಸರ ಅಕ್ರಮ ಬಯಲಾಗಿರುವಂತದ್ದು. ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಪೊಲೀಸರು, ಆದರೆ ಎಲ್ಲವನ್ನ ಕೂಡ ಹದಗೆಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂತಹದ್ದೇ ವಿಚಾರಗಳಲ್ಲಿ ಹಲವಾರು ಈ ಹಿಂದೆ ಕೂಡ ಪೊಲೀಸರೆಲ್ಲರೂ ಕೂಡ ಸಸ್ಪೆಂಡ್ ಆಗಿರ್ತಾರೆ. ಆದ್ರೂ ಕೂಡ ಯಾರು ಭಯದಿಂದ ಕರ್ತವ್ಯವನ್ನ ನಿರ್ವಹಿಸ್ತಿಲ್ಲ, ಯಾರು ಕೂಡ ಇನ್ನು ಎಚ್ಚೆತ್ತುಕೊಂಡಿಲ್ಲ. ಸುಮಾರು ಬಾರಿ ಮೇಲಧಿಕಾರಿಗಳು ಎಲ್ಲರಿಗೂ ಕೂಡ ಗೊತ್ತು ಈ ಒಂದು ದಂಧೆ ನಡೀತಾ ಇದೆ, ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಲಾರಿ ಚಾಲಕರ ಹತ್ರ ಅಂತ. ಆದ್ರೆ ಯಾರು ಕೂಡ ಇದುವರೆಗೂ ಕೂಡ ಅದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿಲ್ಲ. ಪ್ರತಿ ಲಾರಿ ಚಾಲಕರು ಯಾಕೆ ಹಣವನ್ನ ಪೊಲೀಸರಿಗೆ ಕೊಡಬೇಕು ಅನ್ನೋಂಥ ವಿಚಾರ ಇನ್ನೂ ಕೂಡ ಗೊತ್ತಿಲ್ಲ. ಯಾಕೆ ಹಣವನ್ನ ಕೊಟ್ಟು ಮುಂದೆ ಹೋಗಬೇಕು, ಏನ್ ರೂಲ್ಸ್ ಇದೆ, ಯಾರು ಈ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ, ಹೊಸದಾಗಿ ಏನಾದ್ರು ಚೆಕ್ ಪೋಸ್ಟ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರಾ ಪೊಲೀಸರು, ಯಾರ ಜೇಬಿಗೆ ಹೋಗ್ತಾ ಇದೆ ಹಣ ಎಲ್ಲ ಅನ್ನುವಂತಹ ಪ್ರಶ್ನೆ. ಇವರೇನಾದ್ರೂ ಪೊಲೀಸರಿಗೆ ಹಣವನ್ನ ಕೊಟ್ಟಿಲ್ಲ, ಪೊಲೀಸರ ಜೇಬಿಗೆ ಹಣವನ್ನ ಇಟ್ಟಿಲ್ಲ ಅಂದ್ರೆ ಅವರು ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ.
ರಸ್ತೆ ಮಧ್ಯೆ ರಾಜಾರೋಷವಾಗಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಪ್ರತಿಭಟನಾಕಾರರು ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಬ್ರೇಕ್ ಬಿದ್ದಿಲ್ಲ. ಎಗ್ಗಿಲ್ಲದೆ ಹಣವನ್ನ ವಸೂಲಿ ಮಾಡ್ತಾ ಇರುವಂತದ್ದು ಪೊಲೀಸರು. ಅದರಲ್ಲೂ ಕೂಡ ಜಿಲ್ಲಾ ಪೊಲೀಸ್ ಠಾಣೆ ಮುಂದೆಯೇ ಈ ಒಂದು ಅಕ್ರಮ ಬಯಲಾಗಿರುವಂತದ್ದು. ಸಾರ್ವಜನಿಕ ಟೀಕೆಗೆ ಗುರಿಯಾಗಿದೆ ಗೌನಿಪಲ್ಲಿ ಪೊಲೀಸ್ ಠಾಣೆ. ಈ ಒಂದು ಗೌನಿಪಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಯಿಂದಲೇ ಈ ಒಂದು ಅಕ್ರಮ ನಡೆದಿರುವಂತದ್ದು. ಪ್ರತಿಯೊಂದು ಏನ್ ಅಂತಾರಾಜ್ಯದಿಂದ ಲಾರಿಗಳು ಬರ್ತಾ ಇದಾವೆ, ಆ ಒಂದು ಲಾರಿ ಚಾಲಕರ ಬಳಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಯಾಕೆ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರಾ? ಯಾವೊಂದು ರೀಸನ್ಗೆ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾರು ಈ ಒಂದು ರೈಟ್ಸ್ ಅನ್ನ ಕೊಟ್ಟಿದ್ದು ಹಣವನ್ನ ವಸೂಲಿ ಮಾಡೋದಕ್ಕೆ? ಹಾಗಾದ್ರೆ ಇನ್ನು ಯಾವೊಂದಷ್ಟು ಮೇಲಧಿಕಾರಿಗಳು ಈ ಒಂದು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಹಣ ವಸೂಲಿ ದಂಧೆಯನ್ನ ಮಾಡೋದಕ್ಕೆ? ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಪೊಲೀಸರಂದ್ರೆ ಯಾವ ಕೆಲಸ ಆದ್ರೂ ಮಾಡ್ಬೋದಾ? ಹಾಗಾದ್ರೆ ನಿಮ್ಗೆ ಬ್ರೇಕ್ ಹಾಕೋರು ಯಾರು ಕೂಡ ಇಲ್ವಾ ಅನ್ನೋಂತಹ ಪ್ರಶ್ನೆಯನ್ನ ಮಾಡುವಂತಾಗಿರೋದು. ಇನ್ನು ಸಾಕಷ್ಟು ಬಾರಿ ಮೇಲಧಿಕಾರಿಗಳಿಗೂ ಕೂಡ ತಿಳಿಸಿದ್ದಾರೆ. ಮೇಲಧಿಕಾರಿಗಳು ಕೂಡ ಕಣ್ಣಿದ್ದು ಕುರುಡರಾಗಿರೋದಕ್ಕೆ ಮೇಲಧಿಕಾರಿಗಳು ಹಾಗಾದ್ರೆ ಶಾಮೀಲಾಗಿದ್ದಾರಾ ಇದರಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮೇಲಧಿಕಾರಿಗಳ ಜೇಬಿಗೂ ಕೂಡ ಹಣ ಹೋಗ್ತಾ ಇದೆಯಾ ಹಾಗಾದ್ರೆ? ಇನ್ನು ಲಾರಿ ಚಾಲಕರು ಯಾಕೆ ಹಣವನ್ನ ಕೊಡ್ಬೇಕು ನಿಮಗೆ? ಪೊಲೀಸರಿಗೆ ಹಣವನ್ನ ಕೊಡುವಂತಹ ನೆಸೆಸಿಟಿ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಉತ್ತರವನ್ನ ಕೊಡೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಹಾಗಾದ್ರೆ ಈ ಒಂದು ಹಣ ವಸೂಲಿ ದಂಧೆಗೆ ಬ್ರೇಕ್ ಬೀಳೋದು ಯಾವಾಗ ಅಂತ ಅಲ್ಲಿನ ಸಾರ್ವಜನಿಕರು ಕೂಡ ಪ್ರಶ್ನಿಸಿರುವಂತದ್ದು. ಅಂತಾರಾಜ್ಯ ಆದವ್ರಿಗೆ ಏನು ಒಂದು ರಾಜಕೀಯ ಕಾಲಿಡುವಾಗ ಒಂದಷ್ಟು ಟೋಲ್ಗಳಲ್ಲಿ ಹಣವನ್ನ ಪಾವತಿ ಮಾಡಿ ಬಂದಿರ್ತಾರೆ. ಪಾವತಿ ಮಾಡಿ ಬಂದಿದ್ರು ಕೂಡ ಏನಾದ್ರೂ ಅಕ್ರಮ ಇದೆಯಾ, ಏನಾದ್ರೂ ಬೇರೆ ಸಾಗಾಣಿಕೆ ಮಾಡ್ತಾ ಇದ್ದಾರಾ, ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರಾ? ಅಂತಹ ಸಂದರ್ಭದಲ್ಲಿ ನೀವು ಪರಿಶೀಲಿಸಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು, ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು. ಆದ್ರೆ ಅದರಲ್ಲಿ ಏನ್ ಸಾಗಾಣಿಕೆ ಮಾಡ್ತಿದ್ದಾರೆ, ಏನ್ ಸಾಗಾಣಿಕೆ ಮಾಡ್ತಿಲ್ಲ, ಯಾವುದನ್ನು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ. ಅಂತಾರಾಜ್ಯಗಳ ಲಾರಿ ಬಂತ ಇವರ ಟಾರ್ಗೆಟ್ ಅದೇ ಆಗಿರುತ್ತೆ. ಒಂದಷ್ಟು ಲಾರಿ ಚಾಲಕರಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ಗೆ ಸರ್ಕಾರದಿಂದ ಹಣ ಬರ್ತಾ ಇಲ್ವಾ? ಹೊಸದಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವೇ ಮಾಡ್ಕೊಂಡಿದ್ದೀರಾ? ಯಾರು ನಿಮ್ಗೆ ಒಂದು ರೈಟ್ಸ್ ಅನ್ನ ಕೊಟ್ಟಿದ್ದು? ಈ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಯಾರಿಗೂ ಉತ್ತರವನ್ನ ಕೊಡೋದಕ್ಕೆ ಇವ್ರು ಯಾರು ಕೂಡ ರೆಡಿ ಇಲ್ಲ. ಹಾಗಾದ್ರೆ ಯಾರ ಒಂದು ಕೈವಾಡ ಇದರಲ್ಲಿದೆ? ಯಾರೆಲ್ಲ ಇನ್ನೂ ಕೂಡ ಭಾಗಿಯಾಗಿದ್ದೀರಾ? ಮೇಲಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಜಿಲ್ಲಾ ಪೊಲೀಸ್ ಠಾಣೆ ಎದುರೇ ಈ ಒಂದು ಕೆಲಸ ನಡೀತಾ ಇದೆ ಅಂತ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಕೂಡ ಒಂದು ಹಣದ ಪಾಲುದಾರರಾಗಿದ್ದೀರಾ. ಈ ಹಿಂದೆ ಕೂಡ ಹಣ ವಸೂಲಿಯನ್ನ ಮಾಡಿ ಗೌನಿಪಲ್ಲಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸಾಕಷ್ಟು ಜನ ಸಸ್ಪೆಂಡ್ ಆಗಿದ್ರು. ಈ ರೀತಿಯಾದಂತಹ ಅಕ್ರಮ ಹಣವನ್ನ ಪಡಿತಾ ಇದ್ದಾರೆ, ಲಂಚವನ್ನ ಪಡಿತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಒಂದಷ್ಟು ಸಿಬ್ಬಂದಿಗಳೇನಿರ್ತಾರೆ ಗೌನಿಪಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಸ್ಪೆಂಡ್ ಆಗಿದ್ರು. ಇದಾಗಿ ಕೂಡ ಬುದ್ಧಿ ಕಲ್ತಿಲ್ಲ. ಹಾಗೆ ಅಧಿಕಾರಿಗಳು ಕೂಡ ಮೇಲಧಿಕಾರಿಗಳು ಏನಿರ್ತಾರೆ ಒಂದಷ್ಟು ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಇಂತಹ ಸಿಬ್ಬಂದಿಗಳಿಗೆ. ಏನ್ ಮಾಡ್ತಾ ಇದ್ದೀರಾ? ಹಣವನ್ನ ಯಾಕೆ ಕಲೆಕ್ಟ್ ಮಾಡ್ತಿದ್ದೀರಾ? ನಿಮ್ಗೆ ಯಾರ ಅಥಾರಿಟಿಯನ್ನ ಕೊಟ್ಟಿದ್ದು ಈ ರೀತಿಯನ್ನ ಹಣವನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ? ಆದ್ರೂ ಕೂಡ ನೀವು ಬಾಯಿ ಮುಚ್ಚಿ ಕುಳಿತಿರೋದು ಯಾಕೆ? ನಿಮ್ಮ ಶಾಮೀಲ್ ಕೂಡ ಇದೆಯಾ? ನೀವೇನ ಅವರಿಗೆ ರೈಟ್ಸ್ ಅನ್ನ ಕೊಟ್ಟಿರೋದು ಹಣವನ್ನ ಕಲೆಕ್ಟ್ ಮಾಡೋದಕ್ಕೆ? ಸರ್ಕಾರದಿಂದ ನಿಮ್ಗೆ ಸಂಬಳ ಸಿಗ್ತಾ ಇಲ್ವಾ? ಲಾರಿ ಚಾಲಕರೇನ ನಿಮ್ಗೆ ಸಿಕ್ಕಿದ್ದು? ಇನ್ನೊಂದಷ್ಟು ಟ್ರಾಫಿಕ್ ಗಳಲ್ಲಿ ಹಣವನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ನಿಮ್ದೇ ಒಂದು ಬಿಲ್ಗಳನ್ನ ಕೊಟ್ಟು ಹಣವನ್ನ ಇಸ್ಕೊಂತಾ ಇರ್ತಾರೆ, ವಸೂಲಿಯನ್ನ ಮಾಡ್ತಾ ಇರ್ತಾರೆ. ಇದೆಲ್ಲರಿಗೂ ಕೂಡ ಗಮನ ಬಂದಿದ್ರು ಕೂಡ ಒಂದಷ್ಟು ಕಡೆ ಎಲ್ಲೋ ಮರೆಮಾಚುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಅಮೋಕ್ ಟಿವಿ ಒಂದು ವಿಚಾರವಾಗಿ ಯಾವಾಗ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸ್ತು ಅವಾಗ ಗೌನಿಪಲ್ಲಿ ಪೊಲೀಸ್ ಠಾಣೆ ಸಿಬ್ಬಂದಿಯ ಅಕ್ರಮ ಬಯಲಾಗಿದೆ. ಇನ್ನು ಹಣವನ್ನ ವಸೂಲಿ ಮಾಡ್ತಾ ಇರುವಂತಹ ದಂಧೆಯ ವಿಷಯವಾಗಿ ಒಂದು ದೃಶ್ಯಗಳು ಕೂಡ ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂತದ್ದು. ಕಾನೂನು ಸುವ್ಯವಸ್ಥೆನ ಯಾವ ರೀತಿ ಕಾಪಾಡ್ತಾ ಇದ್ದೀರಾ ನೀವು ಅನ್ನೋದು ಇದರಲ್ಲೇ ಕೂಡ ಗೊತ್ತಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದಂತಹ ನೀವೇ ಮಣ್ಣು ತಿನ್ನುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಪ್ರತಿಭಟನಾಕಾರರು ಕೂಡ ಒಂದಷ್ಟು ಛೀಮಾರಿಯನ್ನ ಕೂಡ ಹಾಕಿರುವಂತದ್ದು. ಈ ಕುರಿತಾಗಿ ಮೇಲಧಿಕಾರಿಗಳು ಕೂಡ ಏನಾದ್ರೂ ಕೂಡ ಕ್ರಮವನ್ನ ವಹಿಸಿ ಯಾರಿ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯ ಆಗಿದೆ.